ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪಾರ್ವತಿ, ನೀನು ಈ ಮನೆ ಬೆಳಗೋ ಹೆಣ್ಣು. ದೇವ್ರ ಮುಂದೆ ದೀಪ ಬೆಳಗಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಮ್ಮ. ದೇವ್ರೆ, ಕೊನೆವರೆಗೂ ನಮ್ಮ ಅರ್ಸನ್ ಕೋಟೆಯವರೆಲ್ಲರೂ ಖುಷಿಯಾಗಿರೋ ತರ ಮಾಡು. ಎಲ್ರಿಗೂ ದಾಮಿನಿ ಅಕ್ಕ, ಪಾರ್ವತಿ ಅರಸನ ಕೋಟೆಯ ಹಿರಿ ಸೊಸೆ. ಇನ್ನು ಮುಂದೆ ಅವಳ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ಬೇಕಾಗಿಲ್ಲ ತಾನೆ? ಏನು ಹೇಳ್ಬೇಕಾಗಿಲ್ಲ ಅಕ್ಕ, ನನಗೆಲ್ಲ ಅರ್ಥ ಆಗೋಯ್ತು. ಅವಳು ಈ ಮನೆಗೆ ಮಾತ್ರ ಅಲ್ಲ, ನನಗೂ ಮುದ್ದಿನ ಸೊಸೆ. ಏನಕ್ಕೆ ನನ್ನನ್ನು ಕರೆಸಿದ್ದು? ನಿನ್ನ ಅತ್ತಿಗೆ ಅನಿಸ್ಕೊಂಡಿರೋ ಪಾರ್ವತಿನ ಅವಮಾನ ಮಾಡಿ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ನನ್ನನ್ನು ಏನು ಅನ್ಕೊಂಡಿದ್ದೀರಾ? ನೀವು ಹೇಳ್ದಂಗೆಲ್ಲ ಕುಣಿಯೋಕ್ಕೆ ಕೀ ಕೊಟ್ಟರೆ ಬೊಂಬೆ ಅಲ್ಲ ನಾನು. ಕೌಂಟ್ರ್ ಕೊಡೋ ಟೈಮ್ ಅಲ್ಲ ರಾಜ ಇದು. ಸುಮ್ಮನೆ ನಾವು ಹೇಳ್ದಷ್ಟು ಮಾಡು, ಇಲ್ಲ ಅಂದರೆ ಅರಸನ್ ಕೋಟೆ ಮರ್ಯಾದೆ ಬೀದಿ ಪಾಲಾಗತ್ತೆ. ಏಯ್, ದೇವ್ರಂತ ಅದಕ್ಕೆನ ನಾನು ಯಾಕೆ ಮನೆಯಿಂದ ಹೊರಗಡೆ ಹಾಕಲಿ? ಅವಳು ನಿನಗೆ ದೇವರಾಗಿರ್ಬೋದು, ಆದರೆ ನಮ್ಗಲ್ವಲ್ಲ. ಜಗಳ ಮಾಡಿ ಅವಳನ್ನ ಪ್ರವೋಕ್ ಮಾಡಬೇಕು.
ಅವಳೇ ಮನೆ ಬಿಟ್ಟು ಹೋದ್ರೂ ಸರಿ, ಇಲ್ಲ ನೀನು ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕಿದ್ರು ನಮಗೇನು ಪ್ರಾಬ್ಲಮ್ ಇಲ್ಲ. ಅರಸನ ಕೋಟೆ ಮರ್ಯಾದೆನಾ ಅಥವಾ ನಿಮ್ಮ ಅತ್ತಿಗೆ ಮನೆ ಬಿಟ್ಟು ಹೊರಗಡೆ ಹೋಗೋದಾ? ಯಾವುದು ಬೆಟರ್ ಅಂತ ನೀನೇ ಡಿಸೈಡ್ ಮಾಡು. ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ. ಈ ಕೆಲಸ ಬಿಟ್ಟು ಬೇರೆ ಏನು ಕೆಲಸ ಆದರೂ ಕೊಡಿ, ನಾನು ಮಾಡ್ತೀನಿ. ಆರ್ ಯು ಶ್ಯೂರ್? ಎಸ್. ಫೈನ್. ಪಾರ್ವತಿ ಬದಲು ನಿಮ್ಮ ಅಮ್ಮನ್ನೇ ಮನೆಯಿಂದ ಆಚೆ ಹಾಕು. ಆಗಲ್ಲ ತಾನೆ? ಅದಕ್ಕಿಂತ ಇದೇ ತಾನೇ ಬೆಸ್ಟ್. ಇದನ್ನ ನೀನು ಮಾಡ್ತೀಯ, ನಿನ್ನಿಂದ ಆಗುತ್ತೆ. ಇಲ್ಲ, ನನ್ನ ಮಾತು ಸ್ವಲ್ಪ ಕೇಳಿ ಪ್ಲೀಸ್. ನಿನ್ನನ್ನು ಕರೆಸ್ಕೊಂಡಿರೋದು ನಿನ್ನ ಮಾತು ಕೇಳೋದಕ್ಕಲ್ಲ, ನಾವು ಹೇಳೋದನ್ನ ನೀನು ಕೇಳಬೇಕು ಅಷ್ಟೇ. ಹೊರಡು. ಅಲ್ಲ, ಅದು ಹೊರಡ್ತಾ ಇರು ಅಂದೆ. ನಿಂತ್ಕೋ. ಮನೆಗೆ ಹೋಗೋ ಗ್ಯಾಪಲ್ಲಿ ಕಳೆದ ಸಲ ಬುದ್ಧಿ ಉಪಯೋಗಿಸ್ತಲ್ಲ, ಹಾಗೇನೂ ಮಾಡಬೇಡ. ಹಾಗೇನಾದ್ರೂ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಅದನ್ನ ಎದುರಿಸೋ ತಾಕತ್ತಿದ್ರೆ ಮಾಡು, ಇಲ್ಲ ಅಂದ್ರೆ ನಾವು ಹೇಳಿದಷ್ಟು ಕೇಳು. ಅರ್ಥ ಆಯ್ತಾ? ಹೊರಡು. ಯಜಮಾನ್ರೆ, ಯಜಮಾನ್ರೆ, ಏನು ಯಜಮಾನ್ರೆ ಇದೆಲ್ಲ? ಕಾಣಿಸ್ತಲ್ವ ಪಾರು, ನಮ್ಮ ಫಸ್ಟ್ ನೈಟ್ಗೆ ನಾನು ಮಾಡಿರೋ ಸಿಂಪಲ್ ಅರೇಂಜ್ಮೆಂಟ್. ಹೋಗಿ ಯಜಮಾನ್ರೆ, ನನಗಿದೆಲ್ಲ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ ಅಂತೆಲ್ಲ ಹೇಳಿದ್ರೆ ನಮ್ಮ ವಂಶ ಹೇಗೆ ಬೆಳೆಯೋದು? ಯಜಮಾನ್ರೆ, ಇದಕ್ಕೆಲ್ಲ ಒಂದು ಸಮಯ ಅಂತಿರುತ್ತಲ್ವಾ? ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಕಡೆ ಫಸ್ಟ್ ನೈಟ್ನ ರಾತ್ರಿನೇ ಅರೇಂಜ್ ಮಾಡ್ತಾರೆ. ನಿಮ್ಮ ಕಡೆ ಯಾವ ಟೈಮಲ್ಲಿ ಅರೇಂಜ್ ಮಾಡ್ತಾರೆ? ಆಷಾಢದಲ್ಲಿ. ಆಷಾಢದಲ್ಲ? ಮತ್ತಿನ್ನೇನು ಯಜಮಾನ್ರೆ, ನಾನು ಹೇಳ್ತಿರೋದೇನು, ನೀವು ಮಾತಾಡ್ತಿರೋದೇನು? ಮನೇಲಿ ಇಷ್ಟೆಲ್ಲ ಸಮಸ್ಯೆ ಇರುವಾಗ ಇಂಥ ಸಮಯದಲ್ಲಿ ಇದು ಬೇಕಿತ್ತ ಅಂತ ಕೇಳಿದೆ. ಪಾರು, ನೀನು ಹೇಳ್ತಾ ಇರೋದು ಪ್ರೀತಿ ವಿಷಯ ತಾನೇ? ಆ ವಿಷಯನ ನನಗೆ ಬಿಡು, ನಾನು ನೋಡ್ಕೋತೀನಿ, ಇನ್ನೇನು ತಲೆ ಕೆಡಿಸ್ಕೊಂಬೇಡ. ಆದರೆ ಅಮ್ಮ ಅವತ್ತು ಸಮಾಜಕ್ಕೋಸ್ಕರ ನಿನ್ನ ಸೊಸೆಯಾಗಿ ಮನೆ ತುಂಬಿಸ್ಕೊಂಡ್ರು, ಹೌದು ತಾನೆ? ಆದರೆ ಇವತ್ತು ಮನಸ್ಫೂರ್ತಿಯಾಗಿ ನಿನ್ನ ಸೊಸೆ ಅಂತ ಒಪ್ಕೊಂಡು ಮನೆ ತುಂಬಿಸ್ಕೊಂಡಿದ್ದಾರೆ. ಅಂದಮೇಲೆ ನೀನು ಅಧಿಕೃತವಾಗಿ ಅರಸನಕೋಟೆ ಸೊಸೆ ತಾನೆ? ಹೌದು, ಆದರೆ ಮತ್ತೇನಾದ್ರೆ ಒಂದು ಲೆಕ್ಕದಲ್ಲಿ ನಮ್ಮ ಮದುವೆ ಇವತ್ತಾದಂಗೆ ಅಲ್ವಾ?
ಒಂದು ಅರ್ಥದಲ್ಲಿ ಆದಂಗೆ. ಹಾಗಾದರೆ ಮದುವೆ ಆದಮೇಲೆ ವಾಟ್ ನೆಕ್ಸ್ಟ್? ಏನೂ ಇಲ್ಲ. ಸರಿ ಬಿಡು, ಬಲವಂತವಾಗಿ ಏನೂ ಪಡ್ಕೊಂಬಾರ್ದಂತೆ. ಪಡ್ಕೊಂಡ್ರೆ ಆಯಸ್ ಕಮ್ಮಿ ಆಗುತ್ತಂತೆ. ನಾನು ಮಾಡಿರೋ ಸಿಂಪಲ್ ಅರೇಂಜ್ಮೆಂಟ್ಸ್ನ ತೆಗಿತೀನಿ. ನಿನ್ನ ಅತ್ತಿಗೆ ಅನಿಸ್ಕೊಂಡಿರೋ ಪಾರ್ವತಿನ ಅವಮಾನ ಮಾಡಿ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಈ ಕೆಲಸ ಬಿಟ್ಟು ಏನು ಕೆಲಸ ಆದ್ರೆ ಕೊಡಿ, ನಾನು ಮಾಡ್ತೀನಿ. ಪಾರ್ವತಿ ಬದಲು ನಿಮ್ಮ ಅಮ್ಮನ್ನೇ ಮನೆಯಿಂದ ಹಚ್ಚ. ಅಣ್ಣ ತಂಗಿ ಇಬ್ರು ಆಡಿಯೋ ವಿಡಿಯೋ ಅಂದ್ಕೊಂಡು ನನ್ನ ಕೈಯಿಂದಾನೆ ನಮ್ಮ ಮನೆ ನೆಮ್ಮದಿ ಹಾಳು ಮಾಡಿಬಿಟ್ರು. ಅದಕ್ಕೆ ನನ್ನ ಕೈಯಿಂದಾನೆ ಅವನ ಮಾಡಿಸಿದ್ರು. ಸಾಲದಕ್ಕೆ ದೇವ್ರಂತ ಇರೋ ಅದಕ್ಕೆನಾ ಈಗ ಮನೆಯಿಂದ ಹೊರಗಡೆ ಹಾಕ್ಬೇಕಂತೆ.
ನಮ್ಮ ಅದಕ್ಕೆ ಜೊತೆ ಆ ಥರ ನಡ್ಕೊಳ್ಳೋದ್ಕಿಂತ ನಾನೇ ಸದೋಗ್ಬಿಟ್ರೆ ಚೆನ್ನಾಗಿರುತ್ತೆ ಸದೋಗ್ಬಿಡ್ಬೇಕು ಸದೋಗ್ಬಿಡ್ತೀನಿ ನಿನ್ನೆ ಕನಸಲ್ಲಿ ರಾಖಿ ಬಾಯಿ ಬಂದಿದ್ರು, ಇವತ್ತು ಕನಸಲ್ಲಿ ವಿಕ್ರಾಂತ್ ರೋಣ ಬಂದಿದ್ರು. ಹೋಮ್ ಥಿಯೇಟ್ರಿಗೆ ಹೋಗಿ ಇಬ್ಬರು ಸಿನಿಮಾನು ಹಾಕೊಂಡು ನೋಡ್ತೀನಿ. ಉಡಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಟುನ್ 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 ಟುನ್. ಅಯ್ಯೋ ದೇವ್ರೆ, ಇದೇ ನೀವು ವ್ಯವಸ್ಥೆ. ಹಗಲು ಹೊತ್ತಲ್ಲೇ ಕುಡಿಯೋಕೆ ಶುರು ಮಾಡಿದಾನಲ್ಲ. ಯಾಕೋ ದಿನೇ ದಿನೇ ಇವನ ಪರಿಸ್ಥಿತಿ ನೋಡ್ತಾ ಇದ್ರೆ ಇವನ ಭವಿಷ್ಯದ ಬಗ್ಗೆ ಭಯ ಶುರುವಾಗ್ತಿದೆ ನನಗೆ. ಏನು ಮಾಡಲಿ? ಇರ್ಲಾ ಹೋಗ್ಲಾ ನೋಡ್ಲಾ? ಅಯ್ಯೋ ಏನು ಮಾಡ್ಲಪ್ಪ ದೇವ್ರೆ. ಏನಣ್ಣ ಬೆಳಗ್ಗೆ ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಕೂತಿದ್ಯಾ? ಅರಸನ್ ಕೋಟೆಲ್ ಅಂಥದ್ದು ಏನು ನಡೀತಿದೆ? ಅಂಥದ್ದು ಏನು ನಡೀತಿದೆ ಅಂತ ನೀನೇ ನಿನ್ನ ಕಣ್ಣಾರೆ ನೋಡ್ಬಿಟ್ಟು ಕಣ್ಣನ್ನು ತಂಪು ಮಾಡ್ಕೋ. ಬೆಳಗ್ಗೆ ನಾನಿಲ್ಲಿ ಟೀ ಕುಡಿತಿದ್ರೆ ಅಲ್ಲಿ ಬೆಳಗ್ಗೆ ಇವನು ಎಣ್ಣೆ ಹೊಡಿತಿದ್ದಾನೆ. ಅಲ್ಲ, ನಾನು ಸತ್ರು ಈ ಕತೆ ಮುಗಿಯಲ್ವಲ್ಲ. ನಮ್ಮ ಮನೇಲಿ ಇನ್ಯಾರನ್ನಾದ್ರೂ ಮಿಕ್ಕ ಮಾಡಿ ನಂತರನೇ ಅವನು ಆಟಾಡಿಸ್ತಾನೆ ಇರ್ತೇನೆ. ಕಿಲಾಡಿ. ಏನು ಮಾಡೋದು? ಏನು ಮಾಡೋದು? ಮಾಡೋದು? ಓಹೋ, ಅಲ್ಲಿಗೆ ಈ ಡಿಟೆಕ್ಟಿವ್ ದಾಮಿನಿ ಗೆಸ್ಸು ಕರೆಕ್ಟು ಅಂತಾಯ್ತು. ಪ್ರೀತುನ ಯಾರೋ ಶತ್ರುಗಳು ಈ ಮನೆ ವಿರುದ್ಧನೇ ಎತ್ತು ಕಟ್ತಾ ಇದ್ದಾರೆ. ಇಲ್ಲ, ಹೆದರ್ಕೊಳ್ತಾ ಇದ್ರೆ ಇವ್ರು ಹೆದರ್ಸ್ತಾನೆ ಇರ್ತಾರೆ. ಇಡೀ ಅರಸನ ಕೋಟೆ ನೆಮ್ಮದಿ ಇರೋದು ಈ ನನ್ನ ಮಗನ ಸಾವಲ್ಲಿ. ಇವನ ಎತ್ತು ಬಿಡ್ತೀನಿ. ಅಣ್ಣನ ಕತೆ ಮುಗಿದ್ರೆ ತಂಗಿ ಬೇಕಾಗ್ತಾಳೆ. ಆಗ ಈ ಕತೆ ಮುಗಿಯುತ್ತೆ. ಹೌದು, ನನ್ನ ಮಗನ್ನ ಎತ್ತು ಬಿಡ್ತೇನೆ. ಹೋಗ್ದಾಮಿನಿ, ಮೊದಲು ಈ ವಿಷಯನ ಅಖಿಲಂಗೆ ಹೇಳೋಗು. ಅಯ್ಯಯ್ಯೋ, ಈ ಪ್ರೀತು ಯಾರನ್ನೂ ಎತ್ತಬೇಕು ಕೊಂದಾಕ್ಬಿಡ್ಬೇಕು ಅಂತಿದ್ದಾನಲ್ಲಪ್ಪ. ಅಯ್ಯೋ, ನನಗೇನು ಮಾಡಲಿ, ಟೆನ್ಷನ್ ಆಗ್ತಿದೆಯಲ್ಲ. ಮೊದಲೋಗಿ ಈ ವಿಷಯನ